ತಲೆ ಮುಖದಲ್ಲಿ ರಕ್ತ ಸುರಿತಾ ಇದ್ದು ಮೃಗೀಯವಾಗಿ ದಾಳಿ ಮಾಡಲಾಗಿತ್ತು ರೇಣುಕಾಸ್ವಾಮಿಯ ಮೇಲೆ. ಒಬ್ಬರಾದ ಮೇಲೆ ಒಬ್ಬರು ಹಿಡ್ಕೊಂಡು ಹೊಡೆದಿದ್ದಾರೆ ರೇಣುಕಾಸ್ವಾಮಿಯನ್ನ. ಸಣಕಲು ದೇಹದ ರೇಣುಕಾಸ್ವಾಮಿಯ ಮೇಲೆ 12 ಜನ ಸೇರಿ ಹಲ್ಲೆಯನ್ನ ಮಾಡ್ತಾರೆ. ರಾಕ್ಷಸರ ರೀತಿ ಎರಗ್ತಾರೆ. ಇದೆಲ್ಲ ಒಬ್ಬರ ಮೇಲೊಬ್ಬರು ನೀಡಿದಂತಹ ಹೇಳಿಕೆಯಲ್ಲಿ ಉಲ್ಲೇಖ ಆಗಿದೆ. ನೆಲಕ್ಕೆ ಬಿದ್ದಿದ್ದಂತಹ ರೇಣುಕಾಸ್ವಾಮಿಯನ್ನ ತುಳಿದು ಹಲ್ಲೆಯನ್ನ ಮಾಡಲಾಗಿದೆ. ತಲೆ ಮುಖದಲ್ಲಿ ರಕ್ತ ಸುರಿತಾ ಇದ್ರು. ಮೃಗೀಯವಾಗಿ ದಾಳಿಯನ್ನ ಮಾಡಿತ್ತು ದರ್ಶನ್ ಹಾಗೆ ಗ್ಯಾಂಗ್. ಒಬ್ಬರಾದ ಮೇಲೊಬ್ರು ಅಟ್ಯಾಕ್ ಮಾಡುವಂತಹ ಕೆಲಸವನ್ನ ಮಾಡಿದ್ರು ರೇಣುಕಾಸ್ವಾಮಿಯ ಮೇಲೆ. 2 ಹಂತದಲ್ಲಿ ಹಲ್ಲೆಯಾಗಿತ್ತು. ಒಂದು ಪಟ್ಟಣಗೆರೆಯ ಶೆಡ್ಗೆ ಕರ್ಕೊಂಡು ಬಂದಂತಹ ನಂತರದಲ್ಲಿ ಅಲ್ಲಿದ್ದವರು ಹಲ್ಲೆಯನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದುಬಿಡ್ತಾರೆ ರೇಣುಕಾಸ್ವಾಮಿ. ಆ ಫೋಟೋನ ಸ್ಕ್ರೀನ್ ನಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಅದಾದ ಬಳಿಕ ದರ್ಶನ್ಗೆ ಮಾಹಿತಿ ಹೋಗುತ್ತೆ. ಸ್ಟೋನಿ ಬ್ರೂಕ್ ಪಬ್ ನಲ್ಲಿ ಕುಡ್ಕೊಂಡು ಕೂತಿದ್ದಂತಹ ನಟ ದರ್ಶನ್ ಹಾಗೆ ಗ್ಯಾಂಗ್ ಅಲ್ಲಿಂದ ನೇರವಾಗಿ ಪಬ್ಗೆ ಎಂಟ್ರಿ ಆಗುತ್ತೆ. ಪಬ್ಗೆ ಎಂಟ್ರಿ ಆಗ್ತಾ ಇದ್ದ ಹಾಗೆ ರೇಣುಕಾಸ್ವಾಮಿಯ ಮೇಲೆ ಹಲ್ಲೆಯನ್ನ ಮಾಡಲಾಗುತ್ತೆ. ಯಾವ ರೀತಿ? ಮುಖದಲ್ಲಿ ರಕ್ತ ಸುರಿತಾ ಇದ್ರೂ ಕೂಡ ಬಿಡದೆ ತುಳಿದು ಒದ್ದು ಆತನ ಮೇಲೆ ಹಲ್ಲೆಯನ್ನ ಮಾಡಲಾಗುತ್ತೆ. ಆ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ಆತನ ಬಟ್ಟೆ ಬಿಚ್ಚಿ ಹೊಡಿತಾರೆ. ಆ ಫೋಟೋ ಕೂಡ ಇದೆ, ಅದನ್ನ ಸ್ಕ್ರೀನ್ ಮೇಲೆ ಹಾಕಿ. ಬಟ್ಟೆ ಬಿಚ್ಚಿ ಹೊಡಿತಾರೆ. ರೇಣುಕಾಸ್ವಾಮಿ 2 ಕೈಗಳನ್ನ ಮುಂದಕ್ಕಿಟ್ಕೊಂಡು ನನ್ನನ್ನ ಬಿಟ್ಟು ಬಿಡಿ ಅಂತ ಹೇಳಿ ಬೇಡ್ಕೊಳ್ತಾನೆ ರೇಣುಕಾಸ್ವಾಮಿ. ನೋಡ್ತಾ ಇದ್ದೀರಿ ಆ ಫೋಟೋನ. ಕಣ್ಣೀರು ಹಾಕ್ತಾ ಇದ್ದಾನೆ ರೇಣುಕಾಸ್ವಾಮಿ. ಆದ್ರೆ ಒಬ್ಬ ಆರೋಪಿಯ ಮನಸ್ಸು ಕೂಡ ಕರಗೋದಿಲ್ಲ. ಮೈ ಮೇಲೆ ಅದೇನ್ ದೆವ್ವ ಬಂದಿತ್ತೋ ಗೊತ್ತಿಲ್ಲ. ಮನುಷ್ಯತ್ವ ಅನ್ನೋದನ್ನ ಎಲ್ಲಿ ಬಿಟ್ಬಿಟ್ಟು ಬಂದಿದ್ರೋ ಗೊತ್ತಿಲ್ಲ. ರೇಣುಕಾಸ್ವಾಮಿಯ ಮೇಲೆ ರಾಕ್ಷಸರ ರೀತಿ ಹಲ್ಲೆಯನ್ನ ಮಾಡ್ತಾರೆ. ಹಾಗಂತ ಇದ್ಯಾವುದು ನಾವು ಹೇಳ್ತಾ ಇರೋದಲ್ಲ. ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳು. ಆರೋಪಿಗಳನ್ನ ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಂದ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗುತ್ತೆ. ಪ್ರತ್ಯೇಕವಾಗಿ ಆರೋಪಿಗಳನ್ನ ತನಿಖಾಧಿಕಾರಿಗಳು ವಿಚಾರಣೆ ಮಾಡಿದ್ದಾರೆ. ಹಾಗೆ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಆರೋಪಿಗಳು ಅಯ್ಯೋ ನಾನು ಹೊಡೆದಿಲ್ಲ, ಅವ್ರು ಹೊಡೆದಿದ್ದು ಹೀಗಾಯ್ತು ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರಂತೆ. ಅಂದ್ರೆ ಒಬ್ಬರ ಮೇಲೊಬ್ಬರು ಆರೋಪಿಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗೆ ಹೇಳಿಕೆ ಕೊಡುವಂತಹ ಸಂದರ್ಭದಲ್ಲೇ ಪಟ್ಟಣಗೆರೆಯ ಶೆಡ್ ನಲ್ಲಿ ರೇಣುಕಾಸ್ವಾಮಿ ಮೇಲೆ ಹೇಗೆ ಮಾರಣಾಂತಿಕವಾಗಿ ಹಲ್ಲೆ ಆಯ್ತು ಅನ್ನುವಂತಹ ವಿಚಾರ ಬಯಲಾಗಿದೆ. ಅದನ್ನ ತನಿಖಾಧಿಕಾರಿಗಳು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ.